ಹಾಯ್ ಹಲೋ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಹಾಗೂ ಅವ್ರ ಕಸಿನ್ಸ್ ಜೊತೆ ಮಂಗಳೂರಲ್ಲಿ ಯಾವ್ದೆಲ್ಲ ದೇವಸ್ಥಾನಕ್ಕೆ ಹೋದ್ವಿ ಅಂತ ತೋರಿಸ್ತೀನಿ. ನನ್ನ ಹಸ್ಬೆಂಡ್ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು ಅಂತ ನಾವು ಮತ್ತೆ ಕದ್ರಿ ಗೋಕರ್ಣನಾಥ ದೇವಸ್ಥಾನಕ್ಕೆ ಹೋದ್ವಿ. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾವು ಹೋಗಿರೋದನ್ನ ಹಾಕಿದ್ದೆ. ನಾವು ಅವ್ರ ಜೊತೆ ಒಂದು 2 ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿ ರಥೋತ್ಸವ ಎಲ್ಲ ಇತ್ತು. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಎಲ್ಲೆಲ್ಲೂ ಫುಲ್ ಲೈಟಿಂಗ್, ಆಮೇಲೆ ಜನ ಸಾಗರನೇ ಇತ್ತು. ಲೈಟಿಂಗ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು. ನೋಡಿ ನಾವ್ ಇಷ್ಟು ಜನ ಹೋಗಿದ್ವಿ. ಈ ವಿಡಿಯೋನ ನನ್ನ ಹಸ್ಬೆಂಡ್ ಕಸಿನ್ ಮಾಡ್ತಾ ಇರೋದು. ಸೊ ನಿಮ್ಗೂ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿಲ್ಲಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಟ್ಯಾಬ್ಲೋನ ನೋಡೋದಕ್ಕೆ ಹೋದ್ವಿ. ಮೊದ್ಲಿಗೆ ಇಲ್ಲಿ ಹುಲಿ ವೇಷದ ಟ್ರಕ್ ಇತ್ತು, ತುಂಬಾ ಹುಲಿ ವೇಷದ ಟ್ರಕ್ಗಳಿದ್ವು. ನಾನು ಕೆಲವೊಂದು ಟ್ಯಾಬ್ಲೋನ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಒಂದೊಂದು ಟ್ಯಾಬ್ಲೋದಲ್ಲೂ ಒಂದೊಂದು ಪೌರಾಣಿಕ ಕಥೆಯ ಪ್ರಸಂಗಗಳು ಅಥವಾ ಡ್ಯಾನ್ಸ್ ಈ ತರ ಎಲ್ಲ ಇರುತ್ತೆ. ಇದಕ್ಕೆ ಅನ್ಸುತ್ತೆ ಬೇರೆ ಊರಲ್ಲೆಲ್ಲ ಕೆಲ್ಸಕ್ಕಂತ ಹೋಗಿರೋರು ಹಬ್ಬಗಳಿಗೆ ಎಲ್ಲ ಊರಿಗೆ ಹೋಗ್ತಾರೆ, ಅಲ್ಲಿ ಅವರು ಈ ತರದ್ನೆಲ್ಲ ಮಿಸ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕೃಷ್ಣ ಹಾಗೂ ಕಂಸನ ಒಂದು ಕಥಾ ಪ್ರಸಂಗವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ನಾವೆಲ್ಲಿಂದ ಹೊರಟ್ವಿ. ನೋಡಿ ನಮ್ಮ ಸುತ್ತಮುತ್ತ ಇಷ್ಟೊಂದು ಹುಲಿಗಳು ಬರ್ತಾ ಇವೆ. ಶಿವ ಹಾಗೂ ನಂದಿಯ ಟ್ಯಾಬ್ಲು. ನಾನಿವಾಗ ಎಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋದ್ರೆ ಕೆಲವೊಂದು ಸಾಂಗ್ ಎಲ್ಲ ಇದ್ರದ್ದು ಕಾಪಿರೈಟ್ ಅಂತ ಬರುತ್ತೆ, ಆಮೇಲೆ ವಿಡಿಯೋ ಅಪ್ಲೋಡ್ ಆಗಲ್ಲ. ಇದ್ರಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ಇಲ್ಲಿ ದೇವಿಯ ತೇರು ಬರ್ತಾ ಇದೆ. ಮಂಗಳಾಮುಖಿ ಈ ದೃಶ್ಯ ರೂಪಕದ ನಿರ್ಮಾಣ ಬಾಲು ಆರ್ಟ್ಸ್ ಉಳ್ಳಾಲ, ಸಾಹಿತ್ಯ ಮತ್ತು ನಿರೂಪಣೆ ಅರ್ಜುನ್ ಬೋಳಾರ ಮತ್ತು ವಿನೋದ್ ಕುಂಪಲ. ನಾವ್ ಅಲ್ಲಿಂದ ಮಂಗಳದೇವಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಇನ್ನೂ ಹುಲಿ ವೇಷ ಎಲ್ಲ ಇದೆ. ನಾವು ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ 1-1:30 ಆಯ್ತು ಅಂತ ಅನ್ಸುತ್ತೆ. ಅಷ್ಟೊತ್ತಾದ್ರೂ ಇಲ್ಲಿ ತುಂಬಾನೇ ಜನ ಇದ್ರು. ಇಲ್ಲಿ ಏನಂತಂದ್ರೆ ಹುಲಿ ವೇಷದ ಕಾಂಪಿಟೇಷನ್ ಎಲ್ಲ ಇಟ್ಟಿರ್ತಾರೆ. ಅದರಲ್ಲಿ ವಿನ್ ಆಗಿರೋ ಹುಲಿ ವೇಷದ ತಂಡ ಅವ್ರಿಗೆ ಸಿಕ್ಕಿರೋ ಪ್ರೈಸ್ನೆಲ್ಲ ಇದರಲ್ಲಿ ತೋರಿಸ್ತಿರ್ತಾರೆ. ಶಾಂಭವಿ ನದಿ ಹರಿಯುತ್ತಾ ಇದ್ದಾಳೆ. ಶಾಂಭವಿ ನದಿಯ ತಟದಲ್ಲಿ ಪಂಚರೂಪಿ ಭಕ್ತಿಯಾಗಿ ಐಕ್ಯವಾಗುತ್ತೇನೆ. ಕಾಲ ಬಂದಾಗ ಪ್ರಕಟಗೊಂಡು ಭಕ್ತರಿಂದ ದೇಗುಲವನ್ನು ಕಟ್ಟಿಸುತ್ತೇನೆ. ಇನ್ನು ಮುಂದೆ ಭಕ್ತರು ಬರುವ ನಾಡು ಅಂದರೆ ಬಪ್ಪನಾಡು ಕ್ಷೇತ್ರದಲ್ಲಿ ಐಕ್ಯವಾಗುತ್ತೇನೆ. ಇಲ್ಲಿ ಬಪ್ಪನಾಡು ದೇವಿಯ ಕಥಾ ಪ್ರಸಂಗವನ್ನು ಹೇಳ್ತಿದ್ದಾರೆ. ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಅದರ ವಿಡಿಯೋನ ನಾನು ನೆಕ್ಸ್ಟ್ ಹಾಕ್ತೀನಿ.
ರಾಣಿಯು ವಜ್ರಾಯುಧದಿಂದ ರಕ್ತ ಬೀಜಾಸುರನ ಹಣೆಗೆ ಬಡಿಯುತ್ತಾಳೆ. ರಕ್ತ ಚಿಮ್ಮುತ್ತದೆ. ಎಲ್ಲಾ ದೇವಿ, ನನ್ನ ಹಣೆಯನ್ನು ಒಡೆದೆಯೋ? ನನ್ನ ರಕ್ತ ಭೂಮಿಗೆ ಬಿದ್ದರೆ ನನ್ನಂತಹ ಸಹಸ್ರಾರು ಶಕ್ತಿಶಾಲಿ ರಕ್ಕಸರು ಹುಟ್ಟುತ್ತಾರೆ. ನೋಡು ನೋಡು, ರಕ್ತ ಬೀಜಾಸುರನ ಸಂತಾನವನ್ನು ನೋಡು. ಇಲ್ಲಿ ಮಂಗಳದೇವಿ ದೇವಸ್ಥಾನದ ತೇರು ಬರ್ತಾ ಇದೆ. ಆದರೆ ಹನುಮಂತ ತನ್ನ ಭಕ್ತರನ್ನು ಕಾಯಲು ಕಲಿಯುಗದ ಅಂಧಕಾರ ಕಾಲದ ಧರ್ಮವನ್ನು ಉಳಿಸಲು ಯಾರು ನೀನು? ನಾನು ಜಾಣವಾದಿನಿ. ಇಲ್ಲಿ ನೋಡಿ, ಇಲ್ಲಿ ಇದು ನಿಜ ಆನೆ ತರಾನೇ ಇದೆ ಅಲ್ವಾ? ಬೋರಾದು ಈ ರೂಪುಡುತ್ತು ಪಾರ್ವತಿ ದೇವಿಯ ರೂಪುಡುವುದು ಈಶ್ವರ ದೇವಿಯನ್ನ ಕೈತಡಿ ಸೇರುವೆ. ಪ್ರಿಯೆ ಪಾರ್ವತಿ, ಪಾರ್ವತಿ ಈಶ್ವರ ದೇವರನ್ನು ಕೂಡಿನೆಟ್ಟು ಎನ್ನ ಬಂಜಿಗೆ ಆಜು ತಿಂಗಳು ಕರಿಬೇಕು. ಎನ್ನ ಬಂಜಿಡಿತಿನ ನಂಜಿನ ಮುದ್ದೆನ ತೂಂಡ ದೇವತೆಗಳು ಖಂಡಿತ ಪಡೆಯಲು ಅದಕ್ಕೆ ಬೋಡಾದು ಎನ್ನ ಬಂಜಿಗೆ ಪತ್ತದು ಗರ್ಭೊಡಿತಿನ ಪಿಂಡಲು ದಪ್ಪುವೆ. ಒಕ್ಕ ಆ ಪಿಂಡನು ತೆತ್ತಿನ ರೂಪಡು ಭೂಮಿದು ಲೈಡು ದೆಂಗಾದೀಪೆ. ಎನ್ನ ಅಪ್ಪೆ ಅಮ್ಮೆಯಲ್ಲಿ Papi, ಶಾಖಿ ಓದಿದ್ದೀನಿ ಚಿನ್ನು. ಶಿವಾಯ. ಇದಾಗಿತ್ತು ಫ್ರೆಂಡ್ಸ್ ಒಂದು ಚಿಕ್ಕ ಬ್ಲಾಗ್. ನೀವೇನಾದ್ರೂ ಬೇರೆ ಊರಲ್ಲಿ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ನನ್ನ ವಿಡಿಯೋದಲ್ಲಿ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.